ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಪ್ರಭು ರಾಮಚಂದ್ರನ ಕೃಪೆಯಿಂದ ರಾಮಕಥೆ ಮುಂದುವರಿತಾ ಇದೆ. ನಿನ್ನೆಯ ದಿವಸ ನಾವೆಲ್ಲ ಆ ಗಾಯತ್ರಿ ಮಂತ್ರದ ಪ್ರಭಾವವನ್ನು, ಬ್ರಹ್ಮ ಬಲವನ್ನು ನಾವೆಲ್ಲ ಪ್ರತ್ಯಕ್ಷವಾಗಿ ಅನುಭವಿಸೋದು. ಆ ವಸಿಷ್ಠರ ಬ್ರಹ್ಮದಂಡ ಎಲ್ಲ ಅಸ್ತ್ರಗಳನ್ನು ನುಂಗುಬಿಡ್ತು, ಬ್ರಹ್ಮಾಸ್ತ್ರವನ್ನೂ ನುಂಗುಬಿಡ್ತು. ವಿಶ್ವಾಮಿತ್ರರಿಗೆ ನಾಚಿಕೆ ಆಯಿತು. ತನ್ನ ಈ ಬಲ ಏನೂ ಉಪಯೋಗ ಇಲ್ಲ ಅಂತ ಅವರು ಎಲ್ಲ ಅಸ್ತ್ರಗಳನ್ನು ಬಿಟ್ಟು ಅವರು ತೀರ್ಮಾನಿಸ್ತಾರೆ, ನಾನು ದೀರ್ಘಕಾಲ ತಪಸ್ಸು ಮಾಡ್ತೀನಿ, ನಾನು ಈ ರೀತಿ ಬ್ರಹ್ಮರ್ಷಿ ಆಗಬೇಕು, ರಾಜರ್ಷಿ ಆಗಬೇಕು ಅಂತ ಸಂಕಲ್ಪ ಮಾಡಿ ಅವರು ತಪಸ್ಸಿಗೆ ಹೊರಟು ಬಿಡ್ತಾರೆ. ದೀರ್ಘವಾದಂತಹ ಕಠಿಣವಾದಂತಹ ತಪಸ್ಸನ್ನು ಅವರು ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮ ಇವರನ್ನ ರಾಜರ್ಷಿ ಅಂತ ಕರೀತಾನೆ. ಅದರಿಂದ ಅವರಿಗೆ ತೃಪ್ತಿ ಕಾಣೋದಿಲ್ಲ. ನಾನು ಮತ್ತಷ್ಟು ಸಾಧಿಸಬೇಕು ಅಂತಾರೆ. ಪ್ರಾಯಶಃ ಈ ಋಷಿ ಸಮೂಹದಲ್ಲಿ ವಿಶ್ವಾಮಿತ್ರರಂತೆ ತಪಸ್ಸು ಮಾಡಿದವರು ಬಹಳ ಅಪರೂಪ. ಒಂದೊಂದು ಹಂತದಲ್ಲೂ ತಪಸ್ಸು ಮಾಡ್ತಾ ಒಂದೊಂದು ಇದನ್ನು ಸಾಧಿಸ್ತಾ ಹೋಗ್ತಾರೆ. ಮುಂದೆ ಇಕ್ಷ್ವಾಕು ವಂಶದಲ್ಲಿ ತ್ರಿಶಂಕು ಅನ್ನುವಂಥ ಒಬ್ಬ ಅರಸ ಬಂದ. ಅವನಿಗೆ ಒಂದು ಆಸೆ ಬಂತು, ಸಶರೀರರಾಗಿ ಸ್ವರ್ಗಕ್ಕೆ ತಾನು ಹೋಗಬೇಕು ಅಂತ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಒಂದು ಯಾಗ ಮಾಡಬೇಕು ಅಂತ ತೀರ್ಮಾನಿಸಿ ತನ್ನ ಕುಲಪುರೋಹಿತರಾದಂಥ ವಸಿಷ್ಠರನ್ನು ಪ್ರಾರ್ಥಿಸ್ತಾನೆ. ವಸಿಷ್ಠರು ಹೇಳ್ತಾರೆ, ಅಪ್ಪ ಇದು ಸಾಧ್ಯ ಇಲ್ಲ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋದಕ್ಕಾಗೋದಿಲ್ಲಪ್ಪ, ಈ ಆಸೆ ನಿನ್ನ ಕೈ ಬಿಡು ಅಂತಾನೆ. ತ್ರಿಶಂಕುಗೆ ಇಲ್ಲ, ನಾನು ಹೋಗಲೇಬೇಕು ಅನ್ನುವಂಥ ಹಠ ಹಿಡಿತಾನೆ. ವಸಿಷ್ಠರ 100 ಮಂದಿ ಮಕ್ಕಳ ಹತ್ರಕ್ಕೆ ಹೋಗ್ತಾನೆ. ಅವನಿಗೆ ಹೇಳ್ತಾನೆ, ನಾನು ಹೀಗೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ದೀನಿ, ನಿಮ್ಮ ತಂದೆ ಆಗೋದಿಲ್ಲ ಅಂತ ಹೇಳಿದ್ರು, ನೀವುಗಳೆಲ್ಲ ಈ ಯಾಗವನ್ನು ಮಾಡಬೇಕು ಅಂತ. ಆವಾಗ ವಸಿಷ್ಠ ಪುತ್ರರೆಲ್ಲ ಹೇಳ್ತಾರೆ, ನಮ್ಮ ತಂದೆ ಆಗೋದಿಲ್ಲ ಅನ್ನೋದನ್ನು ನಾವು ಹೇಗಪ್ಪ ಮಾಡೋಕ್ಕಾಗತ್ತೆ, ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಇದರಿಂದ ತ್ರಿಶಂಕುಗೆ ಬಹಳ ಕೋಪ ಬರುತ್ತೆ, ಬೇಸರ ಆಗುತ್ತೆ. ಆ ಋಷಿಕುಮಾರನ್ನೆಲ್ಲ ಒಂಥರ ವ್ಯಂಗ್ಯವಾಗಿ ನೀವೆಲ್ಲ ಚೆನ್ನಾಗಿರಿ, ನಾನು ಮಾಡ್ಕೊಳ್ತೀನಿ ಅನ್ನೋ ರೀತಿ ಹೊರಟುಬಿಡ್ತಾನೆ. ಇದರಿಂದ ವಸಿಷ್ಠ ಪುತ್ರರಿಗೆಲ್ಲ ತುಂಬ ಕೋಪ ಬರುತ್ತೆ. ನೀನು ಗುರುವಿನ ಆಜ್ಞೆಯನ್ನು ನೀನು ತಿರಸ್ಕರಿಸಿದೆಯಾ, ನೀನು ಚಂಡಾಲನಾಗು ಅಂತ ಶಾಪ ಕೊಟ್ಬಿಡ್ತಾರೆ. ತ್ರಿಶಂಕುವಿಗೆ ಗುರು ಶಾಪ ಅಂಟ್ಬಿಡ್ತು. ಅವನಿಗೆ ಚಂಡಾಲತ್ವ ಬಂತು, ಕಪ್ಪು ಬಣ್ಣ ಬಂದ್ಬಿಡ್ತು ಅವನಿಗೆ. ಅವನ ಆಭರಣಗಳೆಲ್ಲ ಕಬ್ಬಿಣದ ಆಭರಣಗಳಾಗ್ಬಿಡ್ತು. ಭಯಂಕರವಾದಂಥ ರೂಪ ಬಂದ್ಬಿಡ್ತು. ಅವನನ್ನು ಈ ಸ್ಥಿತಿಯಲ್ಲಿ ನೋಡಿದಂತಹ ಅವನ ಮಂತ್ರಿಗಳು, ಪರಿಚಾರಕರು ಎಲ್ಲ ಭಯದಿಂದ ಅವನನ್ನು ಬಿಟ್ಟು ಹೊರಟೋದ್ರು. ಈ ಚಂಡಾಲ ರೂಪದ ತ್ರಿಶಂಕು ವಿಶ್ವಾಮಿತ್ರರ ಹತ್ರಕ್ಕೆ ಬರ್ತಾರೆ. ತನ್ನ ದುಃಖವನ್ನೆಲ್ಲ ಹೇಳ್ಕೊಳ್ತಾನೆ. ಬಹಳ ಕೃಪೆ ಮಾಡ್ತಾರೆ, ಬಹಳ ಕರುಣೆ ತೋರಿಸ್ತಾರೆ ತ್ರಿಶಂಕುವಿನ ಮೇಲೆ. ಅವ್ರು ಹೇಳ್ತಾರೆ, ನೋಡು, ನಾನು ನಿನ್ನನ್ನು ಇದೇ ರೂಪದಿಂದಲೇ ಸ್ವರ್ಗಕ್ಕೆ ಕಳಿಸ್ತೀನಿ, ಏನು ಯೋಚನೆ ಮಾಡಬೇಡ ಅಂಥೇಳಿ ಒಂದು ಯಾಗ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಯಾಗಕ್ಕೆ
ಎಲ್ಲರನ್ನ ಕರೆಯೋದಕ್ಕೆ ತನ್ನ ಮಕ್ಕಳಿಗೆ ಆಜ್ಞಾಪಿಸ್ತಾರೆ. ಎಲ್ಲ ಋಷಿ ಮುನಿಗಳು ಬರ್ತಾರೆ. ಆದರೆ ವಸಿಷ್ಠರು ಬರೋದಿಲ್ಲ, ವಸಿಷ್ಠರ ಪುತ್ರರು ಬರೋದಿಲ್ಲ, ಮಹೋದಯ ಅಂತ ಒಬ್ಬ ಋಷಿ ಅವರು ಬರೋದಿಲ್ಲ. ಆಗ ವಿಶ್ವಾಮಿತ್ರರು ಯಾಗವನ್ನು ಪ್ರಾರಂಭ ಮಾಡ್ತಾರೆ. ಯಾಗದ ಸಮಯದಲ್ಲಿ ಹವಿಸ್ಸುಗಳನ್ನೆಲ್ಲ ಕೊಡಬೇಕಲ್ಲ, ಹವಿಸ್ಸುಗಳನ್ನು ಸ್ವೀಕಾರ ಮಾಡೋದಕ್ಕೆ ದೇವತೆಗಳೂ ಬರೋದಿಲ್ಲ. ಇದರಿಂದ ವಿಶ್ವಾಮಿತ್ರರಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ತಮ್ಮ ಯೋಗ ಶಕ್ತಿಯಿಂದ ಅವರು ಈ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸ್ತಾರೆ. ಮತ್ತೊಂದು ಸ್ವರ್ಗವನ್ನು ಸೃಷ್ಟಿ ಮಾಡ್ತಾರೆ. ಅವರು ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸಿದ ತಕ್ಷಣ ಅಲ್ಲಿ ಇಂದ್ರ, ನೀನು ಗುರುಶಾಪದಿಂದ ನಿನಗೆ ಪ್ರವೇಶ ಇಲ್ಲ ಇಲ್ಲಿಗೆ, ನೀನು ತಲೆ ಕೆಳಕಾಯಿ ಕೆಳಗೆ ಬೀಳು ಅಂತ ಇಂದ್ರ ಹೇಳಿಬಿಡ್ತಾನೆ. ಆಗ ತ್ರಿಶಂಕು ಸ್ವರ್ಗದಿಂದ ತಲೆ ಕೆಳಕಾಗಿ ಬೀಳ್ತಾ ಇರ್ತಾನೆ. ಆಗ ತ್ರಿಶಂಕು ವಿಶ್ವಾಮಿತ್ರರನ್ನು ಪ್ರಾರ್ಥನೆ ಮಾಡ್ತಾನೆ, ಮಹರ್ಷಿಗಳೇ ನನ್ನ ರಕ್ಷಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ವಿಶ್ವಾಮಿತ್ರರು ತಮ್ಮ ತಪಶಕ್ತಿಯಿಂದ ನಿಲ್ಲು ಅಂತ ಹೇಳಿ ಅವನನ್ನು ಅಲ್ಲೇ ನಿಲ್ಲಿಸಿ ಇನ್ನೊಂದು ಹೊಸದಾದಂತಹ ಸ್ವರ್ಗವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಇದರಿಂದ ದೇವತೆಗಳಿಗೆಲ್ಲ ಭಯ ಆಗಿಬಿಡುತ್ತೆ. ವಿಶ್ವಾಮಿತ್ರರನ್ನು ಪ್ರಾರ್ಥಿಸ್ತಾರೆ, ನೀವು ಈ ರೀತಿ ಕೆಲಸ ಮಾಡಬೇಡಿ ನೀವು ಅಂತ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಸರಿ ಹಾಗೆ ಆಗಲಿ, ಆದರೆ ಈ ತ್ರಿಶಂಕು ಇದಾರಲ್ಲ, ಈ ತ್ರಿಶಂಕುನೂ ಸಹ ಇಂದ್ರನಂತೆ ಶೋಭಿಸ್ತಾ ಇರಬೇಕು, ಅವನನ್ನೆಲ್ಲ ದೇವತೆಗಳ ನಕ್ಷತ್ರದ ರಾಶಿಯಲ್ಲಿ ಸೇರಿಸ್ಕೊಳ್ಳಿ ಅಂತಾನೆ. ಆವಾಗ ಇಂದ್ರ ಅದೇ ರೀತಿ ಆ ತ್ರಿಶಂಕುವನ್ನು ತಲೆಕೆಳಕಾಗೇ ನಿಂತ್ಕೊಂಡು ಅವನ ದೇವತೆಗಳ ನಕ್ಷತ್ರದ ಸ್ವರೂಪದಲ್ಲಿ ಬೆಳಗೋದಕ್ಕೆ ಶುರು ಮಾಡ್ತಾನೆ. ಈ ರೀತಿಯ ಪ್ರಕರಣದಿಂದ ಎಲ್ಲರೂ ವಿಶ್ವಾಮಿತ್ರರನ್ನು ಕೊಂಡಾಡ್ತಾರೆ, ತಮ್ಮ ತಮ್ಮ ಸ್ಥಳಕ್ಕೆ ಹೊರಡ್ತಾರೆ. ವಿಶ್ವಾಮಿತ್ರರು ಮತ್ತೆ ಪಶ್ಚಿಮ ದಿಕ್ಕಿಗೆ ಹೋಗಿ ತಪಸ್ಸು ಮಾಡೋದಕ್ಕೆ ಶುರು ಮಾಡ್ತಾರೆ. ಇವತ್ತಿಗೆ ಈ ರಾಮಕಥೆ. ನಾಳೆ ಮುಂದಿನ ಕಥೆಯನ್ನು ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಆ